ಮಸ್ತ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟೇ ಗ್ಯಾರಂಟಿ ಬಿಡತ್ತೆ ಅಂದರೆ ಮಸ್ತ್ ಇರುತ್ತೆ. ಸೂಪರ್. ನೀವು ಹೆಂಗೈತಿ? ಫಸ್ಟ್ ಟೈಮ್ ಈ ರೂಟ್ ಒಳಗೆ ಕ್ರಾಸಿಂಗ್ ಆಗತ್ತೆ ನೋಡ್ರಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ ಐತಿ, ಒಂದೇ ಭಾರತ್ ಎಕ್ಸ್ಪ್ರೆಸ್. ಬೆಳಗಾವಿಗೆ ಸ್ವಾಗತ ನಿಮ್ಮೆಲ್ಲರಿಗೂ. ವಂದೇ ಭಾರತ್ ಟ್ರೈನಲ್ಲಿ ಪ್ರವಾಸ ಮಾಡಿದ್ದು ತುಂಬ ಆನಂದವಾಯಿತು. ಬೆಳಗಾವಿಯಿಂದ ಬೆಂಗಳೂರಿಂದ ಬೆಳಗಾವಿ ನಡಕ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ರನ್ ಆಗ್ಬೇಕು ಅನ್ನೋದು ನಮ್ದು ಮತ್ತು ಬೆಳಗಾವಿ ಮಂದಿದ್ದು ಭಾಳ ದಿನದ ಒಂದು ಆಸೆ ಇತ್ತು. ಬಟ್ ಸ್ವಲ್ಪ ದಿನ ನಾವು ಅನ್ಕೊಂಡ್ವಿ ಬೆಂಗಳೂರಿಂದ ಧಾರವಾಡ ಬರುವಂತ ವಂದೇ ಭಾರತ್ನ ಎಕ್ಸ್ಟೆಂಡ್ ಮಾಡ್ತಾರೆ ಬೆಳಗಾವಿ ಮಿಟ್ಟ ಅಂತಂದ. ಬಟ್ ಅದಾಗ್ಲಿಲ್ಲ ರೀ. ಅದಾದ್ಮೇಲೆ ಇನ್ನೂ ಒಂದು ನ್ಯೂಸ್ ಬಂತು, ಬೆಳಗಾವಿಯಿಂದ ಬೆಂಗಳೂರು ನಡಕ ಒಂದು ಸ್ಲೀಪರ್ ವಂದೇ ಭಾರತ್ ಬಿಡ್ತಾರಂತಂದು. ಬಟ್ ಅದು ಆಗಲಿಲ್ಲ. ಅವೆರಡರ ಮಧ್ಯೆ 2 ವರ್ಷ ಟೈಮ್ನು ಕಳೆದೋತು. ಬಟ್ ಫೈನಲಿ ನಮ್ಮ ಬೆಳಗಾವಿ ಮಂದಿದ ಆಸೆ ಈಡೇರುವಂತ ಒಂದು ದಿನ ಇವತ್ತು ಬಂದ್ರಿ. ಇವತ್ತು ಡೇಟ್ ಬಂದ್ಬಿಟ್ಟು ಆಗಸ್ಟ್ 10, 2025. ಇವತ್ತನ ಇನಾಗ್ರಲ್ ಆಗದತ್ತಿ ಬೆಂಗಳೂರಿಂದ ಬೆಳಗಾವಿ ಹೋಗುವಂತ ವಂದೇ ಭಾರತ್ ಎಕ್ಸ್ಪ್ರೆಸ್. ಇನಾಗ್ರಲ್ ಮಾಡಕ್ ಬರತ್ತಾರ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿ ಅವರು. ಅದೆಲ್ಲ ಇವೆಂಟ್ SBC ಒಳಗೈತೆ, ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಿಟಿ ಜಂಕ್ಷನ್ ಒಳಗೈತಿ. ಬಟ್ ನಾ ಸದ್ಯಕ್ಕಿಗೆ ಯಶವಂತಪುರ ಜಂಕ್ಷನ್ ಒಳಗದೆ. ಇಲ್ಲಿ ನೋಡತ್ತೀರಿ, ಇಲ್ಲಿ ಕೂಡ ಇವೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಸ್ತ್ ಮಾಡ್ಯಾರ. ಇಲ್ಲಿಂದ ಯಾಕೆ ಬುಟ್ ಮಾಡತ್ತೀನಿ ಅಂತಂದ್ರೆ ಪಾಸ್ ಸಿಕ್ಕಿತ್ತು ನನಗೆ ಇನಾಗ್ರಲ್ ರನ್ನಿಂದ. ಬಟ್ ನಾನು ದೌಡ್ ಕಲೆಕ್ಟ್ ಮಾಡ್ಕೊಡಿಲ್ಲ. ಅದಕ್ಕೆ ಹಂಗಾಗಿ SBC ಇದ್ದಿದ್ದು ಯಶವಂತಪುರಕ್ಕೆ ಬೋರ್ಡಿಂಗ್ ಪಾಯಿಂಟ್ ಎಲ್ಲ ಚೇಂಜ್ ಮಾಡಿಬಿಟ್ರ. ಇನ್ನು ಟೈಮಿಂಗ್ ನೋಡ್ಬೇಕಂದ್ರೆ ಸದ್ಯಕ್ಕೆ 11:15 ಅದೆಲ್ಲ ಇವೆಂಟ್ ಮುಗಿಸ್ಕೊಂಡು ಅಲ್ಲಿಂದ ಡಿಪಾರ್ಟ್ ಆಗತ್ತೆ ರೀ ಬೆಂಗಳೂರು ಸಿಟಿ ಜಂಕ್ಷನ್ ಇಂದ. 11:25 ಯಶವಂತಪುರ ಜಂಕ್ಷನ್ಗೆ ಬರುತ್ತೆ. ಸೊ ಇಲ್ಲಿ ಇವೆಂಟ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗ್ತಿತ್ತು. ಯಾಕಂದ್ರೆ ಮೇನ್ ಇರೋದು ಅಲ್ಲೇ SBC ಒಳಗಲ್ರಿ, ಅಲ್ಲಿ ಹೋಗಕ್ಕಾಗಲಿಲ್ಲ ಅಂತ ಒಂದು ಭಾಳ ಬೇಜಾರಾಗಿತ್ತು. ಸೊ ಇಲ್ಲಿ ಇವೆಂಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿರಲ್ರಿ. ಸೊ ಹಂಗಾಗಿ ಸ್ವಲ್ಪ ವಾಪಸ್ ಖುಷಿ ಆಯ್ತು. ಅದೇ ರೀತಿ ತನ್ನ ಸುಂದರ ಗಾಯನದ ಮೂಲಕ ಈ ಕಾರ್ಯಕ್ರಮಕ್ಕೆ ಯಶವಂತಪುರದ ಪ್ಲಾಟ್ಫಾರ್ಮ್ ನಂಬರ್ 1 ಕಡೆ ನೋಡತ್ತೀರಿ ನೀವು. ಇವೆಂಟಿನ ಅರೇಂಜ್ಮೆಂಟ್ಸ್ ಎಲ್ಲ ಈ ಕಡೆ ಮಾಡ್ಯಾರಿ. ಇಲ್ಲೇ ರೆಡ್ ಕಾರ್ಪೆಟ್ ಮತ್ತು ಸಣ್ಣದಾಗಿ ಒಂದು ಸ್ಟೇಜ್ ಕೂಡ ಹಾಕ್ಯಾರ VIP ಸಂಬಂಧ. ಇನ್ನು ಹೇಳ್ಬೇಕಂದ್ರೆ ಟೋಟಲ್ ಆಗಿ ಇವತ್ತು ಇಂಡಿಯಾ ಒಳಗೆ 3 ವಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ ಆಗತ್ತವ್ರಿ. ಒಂದು ವಂದೇ ಭಾರತ್ ಅಂದ್ರೆ ಬೆಂಗಳೂರಿಂದ ಬೆಳಗಾವಿ ಹೋಗುವಂಥ ವಂದೇ ಭಾರತನ ಖುದ್ದಾಗಿ PM ಸರ್ ಅವರ ಇನಾಗ್ರಲ್ ಮಾಡತ್ತಾರ. ಇನ್ನೆರಡು ವಂದೇ ಭಾರತನ ವರ್ಚುವಲಿ ಅವರು ಇನಾಗ್ರಲ್ ಮಾಡ್ತಾರೆ. ಇನ್ನೆರಡು ಯಾವ ವಂದೇ ಭಾರತ್ ಅಂತ ನೋಡೋದಾದ್ರೆ ಒಂದು SMVD ಕಟ್ರಾದಿಂದ ಅಮೃತ್ಸರ್ಗೆ ಹೋಗುವಂಥ ವಂದೇ ಭಾರತ್ ರೀ. ಇನ್ನೊಂದು ಅಜ್ನಿ ಅಂದ್ರೆ ನಾಗ್ಪುರದಿಂದ ಪುಣೆ ಹೋಗುವಂಥ ವಂದೇ ಭಾರತ್. ಇನ್ನೊಂದು 10 ಮಿನಿಟ್ಸ್ ಉಳಿತ್ರಿ ನಮ್ಮ ಟ್ರೈನ್ ಯಶವಂತಪುರಿಗೆ ಎಂಟರ್ ಆಗಕ್ಕೆ. ಸೊ ಅರಾವಲ್ಲಿ ನೋಡೋಣಂದ್ರೆ ಮಸ್ತ್ ಡೆಕೋರೇಷನ್ ಮಾಡಿ ರೆಡಿ ಮಾಡ್ಯಾರಿ. ಆರೆಂಜ್ ಕಲರ್ ವಂದೇ ಭಾರತ್ ಐತ್ರಿ. ಅದು ಮೇ ಬಿ ಅದು ಇನಾಗ್ರಲ್ ರನ್ ಸಂಬಂಧ ಅಷ್ಟೇ ಮಾಡ್ಯಾರ ಅನಿಸುತ್ತೆ. ಕಮರ್ಷಿಯಲ್ ರನ್ನಿಗೆ ವೈಟ್ ವಂದೇ ಭಾರತನ ಯೂಸ್ ಮಾಡ್ತಾರೆ ಅನಿಸುತ್ತೆ. ನನಗೆ ಪರ್ಸನಲಿ ಆರೆಂಜ್ ವಂದೇ ಭಾರತ ಭಾಳ ಇಷ್ಟ ರೀ. ಆಲ್ಮೋಸ್ಟ್ ಭಾಳ ಜನಕ್ಕೆ ಆರೆಂಜ್ ಕಲರ್ ವಂದೇ ಭಾರತನ ಇಷ್ಟ ಆಗುತ್ತೆ. ಜೊತೆಗೆ ಇವತ್ತು ಬೆಂಗಳೂರು ಒಳಗೆ ಯೆಲ್ಲೋ ಲೈನ್ ಮೆಟ್ರೋ ಕೂಡ ಸ್ಟಾರ್ಟ್ ಆಗತ್ತೆ ರೀ. RV ರೋಡಿಂದ ಬೊಮ್ಮಸಂದ್ರ ಮಠ. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು. ಯಾಕಂದ್ರೆ ಭಾಳ ಜನಕ್ಕೆ ಅದು ಮೆಟ್ರೋ ಹೆಲ್ಪ್ನೂ ಆಗುತ್ತೆ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲೇ ಬೊಮ್ಮಸಂದ್ರ ಕಡೆ ಇದ್ದರೆ ಇಲ್ಲಿ ಮೆಜೆಸ್ಟಿಕ್ಕಿಂದ ಯಶವಂತಪುರ ಕಡೆಯಿಂದ ಹೋಗೋಕೆ ಹೆವಿ ಕಷ್ಟ ಆಗಿತ್ತು. ಟೋಟಲ್ ಅದೊಂದು 19 ಕಿಲೋಮೀಟರ್ ಐತ್ರಿ. ಅದು ಕೂಡ ಇವತ್ತು PM ಅವ್ರ ಕಡೆಯಿಂದ ಇನಾಗ್ರಲ್ ಆಗುತ್ತೆ. ಎಷ್ಟು ಮಸ್ತ್ ಹೀರೋ ಎಂಟ್ರಿ ಕೊಡಾಗತ್ತೆ ನೋಡ್ರಿ. ಇಲ್ಲಿ ಇಷ್ಟು ತನಕ ಆಗತ್ತಿದ್ವಿ ನಾವು. ಮಾಲಿಗೆಲೆ ಹಾಕಿ ಮಸ್ತ್ ಮದುಮಗಳ ಟೈಪ್ ರೆಡಿ ಮಾಡ್ಯಾರ ನೋಡ್ರಿ. ಸೆಲೆಬ್ರಿಟಿ ಆಫ್ ದ ಡೇ. ವಾ ಜೈ ಜೈ. ನೋಡ್ರಿ ಲುಕ್ ನೋಡ್ರಿ ಇದ್ರದ್ದು ಎಷ್ಟು ರೆಡಿ ಮಾಡ್ಯಾರ. ಫುಲ್ ಮಸ್ತ್ ಒಂದು ತೇರ ಒಂದಂಗೆ ಬರತ್ತೆ ಹಂಗೆ. ಫೈನಲಿ ಟ್ರೈನ್ ಅರೈವ್ ಆತ್ರಿ ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 1ಗೆ. ಬರೀನ ಹತ್ತುರಂತ ಒಳಗೆ ಹತ್ತಿ ಬಾಕಿ ಡೀಟೇಲ್ಸ್ ಎಲ್ಲ ಮಾತಾಡೋಣ. ಸದ್ಯ ಮಟ್ಟಿಗೆ 2 ನಿಮಿಷ ಸ್ಟಾಪ್ ಅಂತ ಹೇಳ್ಯಾರ. ಇಲ್ಲಿ ಜಾಸ್ತಿನೂ ಸ್ಟಾಪ್ ಆಗಬಹುದು. ಫೈನಲಿ ಒಳಗೆ ಎಂಟರ್ ಆದಿವ್ರಿ. ಈಗ ಮಸ್ತ್ ಒಳಗೂ ಬಲೂನ್ಸ್ ಹಾಕಿ ಮಸ್ತ್ ರೆಡಿ ಮಾಡ್ಯಾರ. ನೋಡತ್ತೀರಿ ನೀವು, ಇದು ಚೇರ್ ಕಾರ್ 2x3 ಕಾಂಬಿನೇಷನ್ ಇರುತ್ತೆ. ಸೊ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿದ್ದೇ ಇರ್ತದೆ. ನೋಡತ್ತೀರಿ ಮಸ್ತ್ ಕಾಣತ್ರಿ. ಸದ್ಯ ಮಟ್ಟಿಗೆ ಫುಲ್ ಪ್ಯಾಕ್ ಆಗೈತೆ ರೀ. ಎಲ್ಲರೂ ಕಂಟೆಂಟ್ ಕ್ರಿಯೇಟರ್ಸನ. ಸ್ವಲ್ಪ ಎಲ್ಲರೂ ಸೆಟಲ್ ಆಗಲಿ, ಆಮೇಲೆ ನಾವೆಲ್ಲ ಬಾಕಿ ಡೀಟೇಲ್ಸ್ ಎಲ್ಲ ಮಾತಾಡೋಣ ಅಂತ. ನೀವು IRCTC ಅವರಾ? ಹೌದು ಸರ್. ಇನ್ನು
ಹಾಂ ಆರಾಮ್ ರೀ ಹಾಂ ಬಂದ್ರಿ ಫೈನಲಿ ಬಂದೀವಿ ರೀ ಡಿಪಾರ್ಟ್ ಆದವ್ರು ನಾವು ಯಶವಂತಪುರ ಜಂಕ್ಷನಿಂದ ಒಂದು 5 ಮಿನಿಟ್ಸ್ ಸ್ಟಾಪ್ ಆಗಿತ್ತು ಇಲ್ಲೇ ಎಲ್ಲ ಇವೆಂಟ್ ಇತ್ತು ನೋಡ್ರಿ ಇಷ್ಟೊತ್ತನ ಲಾವಣಿ ಫೋನ್ ಮಾಡಪ್ಪ ಲಾವಣಿ ಫೋನ್ ಮಾಡು ವಾಟರ್ ಬಾಟಲ್ ಸರ್ವ್ ಮಾಡಕತ್ತ ನೋಡ್ರಿ ಇವಾಗ ಯಶವಂತಪುರ ಡಿಪಾರ್ಟ್ ಆಗಿಂದ ಸದ್ಯಕ್ಕೆ ಈಗ ವಾಟರ್ ಬಾಟಲ್ ಕೊಟ್ಟೋಗಿದ್ರೆ ಯಶವಂತಪುರ ಡಿಪಾರ್ಟ್ ಆಗಿಂದ ಊಟನೂ ಸರ್ವ್ ಮಾಡಕತ್ತಾರ ನೋಡ್ರಿ ಟ್ರೈನ್ ಅಂತೂ ಮಸ್ತ್ 110 ಒಳಗೆ ರನ್ ಆಗತ್ರಿ ಸದ್ಯಕ್ಕೀಗ ಇನಾಗರಲ್ ರನ್ ಇದ್ದ ಊಟ ನಮ್ಗೆ ಸರ್ವ್ ಆಗೈತಿ ನೋಡತ್ತೀರಿ A to B ಇವತ್ತಿಂದ A to B ಅಂದ್ರೆ ನಮ್ಗೆ ಫಸ್ಟಾಗಿ ಗ್ಯಾರಂಟಿ ಬಿಡತ್ತೆ ಅಂದ್ರೆ ಮಸ್ತ್ ಇರುತ್ತೆ ಸೊ ಓಪನ್ ಮಾಡೋಣ ಬರ್ರಿ ಓಪನ್ ಮಾಡಿ ನಿಮ್ಗೆ ಸಿಗ್ತಾನೆ ಬರೀ ಈಗ ಪ್ಯಾಕೇಜಿಂಗ್ ಎಲ್ಲ ಓಪನ್ ಮಾಡೀನಿ ಕಟ್ಲರೀಸ್ ಎಲ್ಲ ಸಪ್ರೇಟ್ ಕೊಟ್ಟಿದ್ರೆ ನೋಡ್ಬೇಕಾದ್ರೆ 2 ಚಪಾತಿ ಐತ್ರಿ ಒಂದು ಹೋಳಿಗೆ ಕೊಟ್ಟರೆ ಒಂದು ಪಿಕಲ್ ಐತಿ ಇಲ್ಲಿ ಆಲೂ ಸಬ್ಜಿ ಐತಿ ಇದು ಸೇಮ್ ಆಲೂ ಮಟರ್ ಸಬ್ಜಿ ಇರ್ಬೋದು ಈ ಕಡೆ ಒಂದು ದಿನ ಐತ್ರಿ ಇದ್ರ ಹೆಸರು ಗೊತ್ತಿಲ್ಲ 2 ಇಲ್ಲೇ ಪನ್ನೀರ್ ಕೊಟ್ಟಾರ ಬಿಟ್ಟರ್ ರೈಸ್ ಸದ್ಯಕ್ಕೆ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಇವಾಗ ತಲುಪಿದ್ರಿ ತುಮಕೂರು ರೈಲ್ವೆ ಸ್ಟೇಷನ್ಗೆ ಇನ್ನು ಟೈಮಿಂಗ್ ಬಗ್ಗೆ ನೋಡೋದಾದ್ರೆ ಬೆಳಗಾವಿಯಿಂದ ಬರುವಾಗ 12:15 ಕಿಲಿ ಬರುತ್ತೆ 12:17 ಇಲ್ಲಿಂದ ಹೊರಡುತ್ತೆ ಇನ್ನು ಬೆಂಗಳೂರು ಸೈಡಿಂದ ಬರುವಾಗ 3:03 ಕಿಲಿ ಬರುತ್ತೆ 3:05 ಇಲ್ಲಿಂದ ಹೊರಡುತ್ತೆ ಅಂದ್ರೆ 2 ನಿಮಿಷ ಸ್ಟಾಪ್ ನಿಮ್ಗೆ ತುಮಕೂರು ರೈಲ್ವೆ ಸ್ಟೇಷನ್ ಒಳಗೆ ಸಿಗುತ್ತೆ ಇಲ್ಲಿ ಭಾಳ ಜನ ಕೂಡ ರೀ ಈ ಒಂದು ಮಸ್ತ್ ಇವೆಂಟ್ನ ಅಲ್ಲಿ ಇವೆಂಟ್ನು ಮಾಡ್ಯಾರ ನೋಡ್ರಿ ಅದ್ರ ಇಷ್ಟ ಹೇಳತ್ತಿದ್ದೆ ಇವೆಂಟ್ ಕೂಡ ಅಲ್ಲಿ ಮಾಡ್ಯಾರ ಅರೇಂಜ್ಮೆಂಟ್ಸ್ ಎಲ್ಲ ಚೌಕ್ ಮಾಡ್ಯಾರ ನೋಡ್ರಿ ಇಲ್ಲಿ ಭಾಳ ಜನ ಈ ಟ್ರೈನ್ ವೆಲ್ಕಮ್ ಮಾಡ್ಕೊಳಕ ಇಲ್ಲಿನೂ ಕಾಯಾಗತ್ತಿದ್ರು ಅಲರ್ಟ್ ಬೆಲ್ ಆಗತ್ತ ನೋಡ್ರಿ ಬ್ಲಿಂಕ್ ಆಗಿ ಲೈಟ್ ಡೋರ್ ಯಾವಾಗ ಕ್ಲೋಸ್ ಆಗತ್ತೆ ನೋಡ್ರಿ ಡೋರ್ ಕ್ಲೋಸ್ ಆಯ್ತು ನಾವೀಗ ಕಂಪ್ಲೀಟ್ ನಮ್ಮ ಟ್ರೈನಿಂದ ಇನ್ಫಾರ್ಮೇಶನ್ ಬಗ್ಗೆ ನೋಡೋದಾದ್ರೆ ಸದ್ಯಕ್ಕಿದೆ ಇನಾಗರಲ್ ರನ್ ಆಗಿರೋದ್ರಿಂದ ನಮ್ಮ ಟ್ರೈನ್ ನಂಬರ್ ಐತ್ರಿ 06575 ಇನ್ನು ಟೈಮಿಂಗ್ ಬಗ್ಗೆ ನೋಡೋದಾದ್ರೆ ಬೆಳಿಗ್ಗೆ ಬೆಳಗಾವಿಂದ 5:20 ಬಿಟ್ಟಿದೆ 1:50 ಬೆಂಗಳೂರಿಗೆ ಹೋಗಿ ತಲುಪತ್ರಿ ವಾಪಸ್ 2:20 ಬೆಂಗಳೂರು ಬಿಟ್ಟು ರಾತ್ರಿ 10:40 5 ತಲುಪತ್ತಿ ನಮ್ಮ ಬೆಳಗಾವಿಗೆ ಇನ್ನು ಯಾವ್ಯಾವ ಸ್ಟಾಪ್ ಅಂತ ನೋಡೋದಾದ್ರೆ ಬೆಂಗಳೂರು ಬಿಟ್ಟ ತಕ್ಷಣ ಇದು ಬರುತ್ತೆ ಯಶವಂತಪುರ ಆಮೇಲೆ ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಅದಾದ್ಮೇಲೆ ಡೈರೆಕ್ಟ್ ಬೆಳಗಾವಿ ಸೊ ವಾಪಸ್ ಆ ಕಡೆಯಿಂದ ಬರೋದು ಸೇಮ್ ಬೆಳಗಾವಿ ಬಿಟ್ಟ ತಕ್ಷಣ ಧಾರವಾಡ ಹುಬ್ಬಳ್ಳಿ ಆಮೇಲೆ ಹಾವೇರಿ ದಾವಣಗೆರೆ ತುಮಕೂರು ಯಶವಂತಪುರ ಆಮೇಲೆ ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನ್ ಸದ್ಯಕ್ಕೆ ಮಸ್ತ್ ನಮ್ಮ ಟ್ರೈನ್ ರನ್ ಆಗತ್ತೆ ಇನ್ನು ಇಂಟೀರಿಯರ್ಸ್ ಬಗ್ಗೆ ನೋಡ್ಬೇಕಂದ್ರೆ ಸದ್ಯಕ್ಕೆ ಕಾರ್ಪೆಟ್ ಎಲ್ಲ ಹಾಸಾರಿ ಸ್ವಲ್ಪ ಎಲ್ಲ ಗಲೀಜಾಗೈತಿ ಬಟ್ ಇನ್ನು ಸೇಫ್ಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ರೀ ಸೇಫ್ಟಿ ಅಂದ್ರೆ ಒಂದೇ ಭಾರತ್ ಅಂತ ಸೇಫ್ಟಿ ನೋಡ್ರಿ ಈ ಕಡೆ ನೋಡ್ತೀರಿ ನೀವು ಆಟೋಮೆಟಿಕ್ ಡೋರ್ಸ್ ಇರುತ್ತೆ ಇಲ್ಲಿ CCTV ಇರುತ್ತೆ ಇಲ್ಲೇ ಅಲರ್ಟ್ ಬೆಲ್ ಕೂಡ ನಿಮ್ಗೆ ಆಗುತ್ತೆ ಬ್ಲಿಂಕ್ ಆಗಿ ಅಲರ್ಟ್ ಮಾಡುತ್ತಾ ನಿಮ್ಗೆ ಡೋರ್ ಕ್ಲೋಸ್ ಆಗೋವು ಸೊ ಈ ಕಡೆನೂ ಸೇಮ್ ಇಲ್ಲಿ ನೋಡತ್ತೀರಿ ನೀವು ಕೋಚ್ ಪ್ಯಾಸೇಜ್ ಫುಲ್ ಮಸ್ತ್ ಇರುತ್ತೆ ಸೊ ವಾಶ್ರೂಮ್ ಕೂಡ ನಿಮ್ಗೆ 2 ಸೈಡ್ ಸಿಗುತ್ತೆ ಒಂದು ಸೈಡ್ ಇಂಡಿಯನ್ ಐತ್ರಿ ಒಂದು ಕಡೆ ವೆಸ್ಟರ್ನ್ ಸ್ಟೈಲ್ ಒಳಗೆ ನಿಮ್ಗೆ ವಾಶ್ರೂಮ್ ಸಿಗುತ್ತೆ ಇನ್ನು ನೆಕ್ಸ್ಟ್ ನಾವು ನಮ್ಮ ಟ್ರೈನಿಂದ ಕೋಚ್ ಕಂಪೋಸಿಷನ್ ಬಗ್ಗೆ ನೋಡೋದಾದ್ರೆ ಟೋಟಲ್ ಇದ್ರೊಳಗೆ 7 ಚೇರ್ ಕಾರ್ ಸಿಗ್ತಾವೆ ರೀ ಒಂದು ಎಕ್ಸಿಕ್ಯೂಟಿವ್ ಚೇರ್ ಕಾರ್ ನಿಮ್ಗೆ ಈ ಟ್ರೈನ್ ಒಳಗೆ ನೋಡೋಕೆ ಸಿಗುತ್ತೆ ಇದು ಮಿನಿ ಒಂದೇ ಬರುತ್ತೆ 8 ಕೋಚ್ ಒಂದೇ ಬರುತ್ತೆ ಇನ್ನು ಇಂಟೀರಿಯರ್ ಬಗ್ಗೆ ನೋಡ್ಬೇಕಂದ್ರೆ ನಿಮ್ಗೆ ಗೊತ್ತಿರುವಂಗೆ ಚೇರ್ ಕಾರ್ ಒಳಗೆ 3/2 ಕಾಂಬಿನೇಷನ್ ಇರುತ್ತೆ ಎಕ್ಸಿಕ್ಯೂಟಿವ್ ಆಗಿದ್ರೆ 2/2 ಕಾಂಬಿನೇಷನ್ ನಿಮ್ಗೆ ನೋಡೋಕೆ ಸಿಗುತ್ತೆ ಇನ್ನು ಇಂಟೀರಿಯರ್ ಬಗ್ಗೆ ನೋಡ್ಬೇಕಂದ್ರೆ ಒಂದು ಸೆಕೆಂಡ್ ಇಲ್ಲಿ ನೋಡತ್ತೀರಿ ನೀವು ಈ ಕಡೆ ಟ್ರೇ ಟೇಬಲ್ ನಿಮಗೆ ಇಲ್ಲೇ ಸಿಗುತ್ತೆ ಈ ಥರ ವಾಪಸ್ ಕ್ಲೋಸ್ ಮಾಡ್ತಂತಡ್ರಿ ಕೆಳಗೆ ನಿಮಗೆ ಇಲ್ಲಿ ಮ್ಯಾಗ್ಝಿನ್ ಹೋಲ್ಡರ್ ಐತಿ ಇಲ್ಲೇ ಲೆಗ್ ರೆಸ್ಟ್ ಐತಿ ಅಲ್ಲೇ ಬಾಟಲ್ ಹೋಲ್ಡರ್ ಕೂಡ ಐತಿ ಈ ಸೈಡ್ ನಿಮಗೆ ಸನ್ಲೈಟ್ಗೆ ಬ್ಲೆಂಡರ್ ಕೂಡ ಕೊಟ್ಟಾರ ಜೊತೆಗೆ ನಿಮ್ಗೆ ರೀಡಿಂಗ್ ಲೈಟನ್ನು ಸಿಗುತ್ತೆ ಇನ್ನು ಹೆಡ್ ರೆಸ್ಟ್ ಬಗ್ಗೆ ಮಾತ್ರ ಬಂದ್ರೆ ಫುಲ್ ಕಂಫರ್ಟ್ ಐತಿ ಇದಕ್ಕಿಂತ ಎಕ್ಸಿಕ್ಯೂಟಿವ್ ಸೇರ್ತಾರೆ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇರುತ್ತೆ ಅರಸೀಕೆರೆಗೆ ಎಂಟ್ರ್ ಆದ ನೋಡ್ರಿ ನಾವೀಗ ಫುಲ್ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳತ್ತಾರ ನೋಡ್ರಿ ಸದ್ಯಕ್ಕೆ ನಮ್ಮ ಟ್ರೈನಿಗೆ ಅರಸೀಕೆರೆ ಜಂಕ್ಷನ್ಗೆ ಸ್ಟಾಪ್ ಆಗಿದ್ರಿ ಇಲ್ಲೇ ಇನ್ನಾದ್ರೂ ನೀವು ಸ್ಟಾಪ್ ಇದ್ದಿಲ್ಲ ಕಮರ್ಷಿಯಲ್ ಒಳಗೆ ಸ್ಟಾಪ್ ಇಲ್ರಿ ಬಟ್ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲೇ ಸ್ಟಾಪ್ ಮಾಡ್ತಾರ ಯಾಕಂದ್ರೆ ಭಾಳ ಜನ ಬೋರ್ಡ್ ಮಾಡಿದ್ರಲ್ಲ ಸೊ ಹಂಗಾಗಿ ಕರೆಕ್ಟ್ ಒಳಗೆ ಬರೋಕೆ ಡೋರ್ ಎಲ್ಲ ಕ್ಲೋಸ್ ಆತ್ರಿ ಬರೋಣ ಸೀಟ್ ಕಡೆ ಹೋಗೋಣ ಅಂತ ಇಲ್ಲಿ ನಿಮ್ಗೆ ಗೊತ್ತಿರುವಂಗೆ ಆಟೋಮೆಟಿಕ್ ಡೋರ್ ಸಿಗುತ್ತೆ ಸೆನ್ಸರ್ ಇದೆ ಸೊ ಇಲ್ಲಿ ಬಂದು ನಿಂತ್ಬಿಟ್ಟು ನಿಮ್ಗೆ ಡೋರ್ ಓಪನ್ ಆಗಿಬಿಡುತ್ತೆ ಇಲ್ಲಾಂದ್ರೂ ನಿಮ್ಗೆ ಒಂದು ಬಟನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಅರಸೀಕೆರೆಯಿಂದ ಡಿಪಾರ್ಟ್ ಅದೇ ನೋಡ್ರಿ ನಾವು ಒಂದು 2 ಮಿನಿಟ್ಸ್ ಇಲ್ಲೇ ಸ್ಟಾಪ್ ಆಗಿದ್ವಿ ಡೋರ್ ಕ್ಲೋಸ್ ಆದಮೇಲೆ 1 ನಿಮಿಷ ಸ್ಟಾಪ್ ಮಾಡಿದ್ರಿ ಎಕ್ಸಲರೇಷನ್ ನೋಡ್ರಿ ಇಲ್ಲಿ ಇನ್ನೂ ಪ್ಲಾಟ್ಫಾರ್ಮ್ ಒಳಗೈತಿ ಗಾಡಿ
ಪಿಕಪ್ ತೊಗೊಂತೀರಿ ಒಮ್ಮೆ. ಇನ್ನು ನೆಕ್ಸ್ಟ್ ನಾವು ನಮ್ಮ ಟ್ರೈನಿಂದ ಟಿಕೆಟ್ ಫೇರ್ ಬಗ್ಗೆ ನೋಡೋದಾದ್ರೆ ಚೆರ್ಕರಿಗೆ ಐತ್ರಿ 1630 ರೂಪಾಯಿ, ಎಕ್ಸಿಕ್ಯೂಟಿವ್ ಕ್ಲಾಸಿಗೆ ಐತಿ 2955 ರೂಪಾಯಿ. ಇದೆ ಕೇಟರಿಂಗ್ ಸರ್ವಿಸ್ ಇರ್ತದೆ ಸೇರಿ ನಾನು ನಿಮಗೆ ಹೇಳೇನ್ರಿ. ಇನ್ನು ವೀಕ್ಲಿ ನಿಮ್ಗೆ 6 ದಿನ ನಿಮಗೆ ಈ ಟ್ರೈನ್ ರನ್ ಆಗುತ್ತೆ. ಅಂದ್ರೆ ಬುಧವಾರ ಒಂದಿನ ಅಷ್ಟೇ ಇದ್ರದ್ದು ಮೇಂಟೆನೆನ್ಸ್ ಸಂಬಂಧ ನಿಮ್ಗೆ ಅದು ಸಿಗಲ್ಲ. ಹೆಂಗೈತಿ ಒಂದೇ ಭಾರತ? ಬಾಯ್ ಬಿಟ್ಟು ಹೇಳ. ಹಾಂ ಹೆಂಗೈತಿ? ಸೂಪರ್. ನೀವು ಹೆಂಗೈತಿ? ಚಲೋ ಐತಿಲ್ಲ? ಸೊ ಅವಾಗ ನಿಮ್ಗೆ ಚಿರಕಾರದ ಇಂಟೀರಿಯರ್ಸ್ ತೋರಿಸಿದ್ದಾರೆ. ಈಗ ಬರೀಗ ಎಕ್ಸಿಕ್ಯೂಟಿವ್ ಕ್ಲಾಸದ ಇಂಟೀರಿಯರ್ಸ್ ತೋರಿಸ್ತೇನೆ ನಿಮ್ಗೆ. ಹೇಳ್ಬೇಕಂದ್ರೆ ಅಲ್ಲಿ 3x2 ಇದ್ರೆ ಇಲ್ಲಿ 2x2 ಕಾಂಬಿನೇಷನ್ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡತ್ತೀರಿ ನೀವು ಎಕ್ಸಿಕ್ಯೂಟಿವ್ ಕ್ಲಾಸದ ಚೇರ್ಸ್ ಎಷ್ಟು ಮಸ್ತ್ ಅದಾವ ನೋಡ್ರಿ. ಅದಕ್ಕಿಂತ ಜಾಸ್ತಿ ವಿಡ್ತ್ ನಿಮ್ಗೆ ಸಿಗುತ್ತೆ. ಜೊತೆಗೆ ಕುಷ್ನಿಂಗ್ನು ನೆಕ್ಸ್ಟ್ ಲೆವೆಲ್ ಇದ್ರೊಳಗೆ ಸಿಗುತ್ತೆ. ಲೆಗ್ ಸ್ಪೇಸ್ ಅಂಕರೆ ಹೆವಿ ಆದರೆ ಹೆವಿ ಇರುತ್ತೆ ರೀ. ಜೊತೆಗೆ ಇದು 180 ಡಿಗ್ರಿ ರೊಟೇಟ್ ಕೂಡ ಆಗುತ್ತೆ. ಇಲ್ಲಿ ಬೈ ತಿರುಗಿಸತ್ತಾರ ನೋಡ್ರಿ. ಸೊ 180 ಡಿಗ್ರಿ ನಿಮ್ಗೆ ರೊಟೇಟು ಆಗುತ್ತೆ. ಸೊ ಆರಾಮಾಗಿ ನಿಮ್ಮ ಇದು ಐತಿ ರಿಕ್ಲೈನ್ ಆಗೈತಿ. ಆರಾಮಾಗಿ ನೀವು ವಿಂಡೋ ಸೈಡ್ ಸೀಟ್ನ ರೊಟೇಟ್ ಮಾಡ್ಕೊಂಡು ಮಸ್ತ್ ವ್ಯೂನ ಎಂಜಾಯ್ ಮಾಡ್ಕೊತ ಹೋಗ್ಬೋದು. ಸೊ ನಿಮ್ಗೆ ಹೇಳ್ಬೇಕಂದ್ರೆ ಎರಡೂ ಕಡೆನೂ ಅಂದ್ರೆ ಚೆರ್ಕಾರ ಮತ್ತು ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಚಾರ್ಜಿಂಗ್ ಸರ್ಕ್ಯೂಟ್ ಸೀಟಿನ ಕೆಳಗಡೆ ಇರ್ತೈತೆ ರೀ. ಹುಡುಗಾಡ ಹಾಕೋಬೇಡ್ರಿ. USB ಟೈಪ್ ಐತ್ರಿ. ನಾರ್ಮಲ್ ನಿಮ್ಗೆ ಚಾರ್ಜಿಂಗ್ ಹಾಕೋಂಗೂ ಐತಿ. ಬಾಟಲ್ ಹೋಲ್ಡರ್ ಲೆಗ್ ಕೆಳಗೂ ಐತ್ರಿ. ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ರೀ. ಮಸ್ತ್ ಕಂಫರ್ಟಬಲ್ ಜರ್ನಿನ ನೀವು ಎಂಜಾಯ್ ಮಾಡ್ಕೊತ ಹೋಗ್ಬೋದು. ಹಂಗೆ ನೀವು ಚಿರ್ಕಾರಕ್ಕಿನ ಎಕ್ಸಿಕ್ಯೂಟಿವ್ ಕ್ಲಾಸಿಗೆ ಜಾಸ್ತಿ ಅಮೌಂಟ್ ಪೇ ಮಾಡೋದ್ರಿಂದ ಕೇಟರಿಂಗ್ ಸರ್ವಿಸ್ ಒಳಗೆ ನಿಮ್ಗೆ ಜಾಸ್ತಿ ಐಟಮ್ಸ್ ನೋಡೋಕೆ ನಿಮ್ಗೆ ಸಿಗ್ತಾವೆ. ಬರೀಗ ಇನ್ನೇನು ಸ್ವಲ್ಪ ಹೊತ್ತೊಳಗೆ ನಾವು ದಾವಣಗೆರೆಗೂ ಎಂಟರ್ ಆಗಿಬಿಡ್ತೇವೆ. ಅದಕ್ಕಿಂತ ಮೊದಲು ನಾವು ಒಂದೇ ಭಾರತದ ಕ್ರಾಸಿಂಗ್ ಹಿಡಿಬೇಕು ರೀ. ಅಂದ್ರೆ ಧಾರವಾಡದಿಂದ ಬೆಂಗಳೂರಿಗೆ ಹೋಗುವಂಥದ್ದು ತೋಳುಹುಣಸೆ. ಇಲ್ಲ ತೋಳುಹುಣಸೆ ಕ್ರಾಸ್ ಅಂತ ತೋರಿಸ್ಲಿಕ್ಕೆ ಫಸ್ಟ್ ಟೈಮ್ ಈ ರೂಟ್ ಒಳಗೆ ಕ್ರಾಸಿಂಗ್ ಆಗತ್ತೆ ನೋಡ್ರಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ ಐತಿ. ಒಂದೇ ಭಾರತ್ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಕರೆಂಟ್ ಬರುತ್ತೆ. ಸದ್ಯಕ್ಕೆ ನಮ್ಮ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ ದಾವಣಗೆರೆ ರೈಲ್ವೆ ಸ್ಟೇಷನಿಗೆ. ಇನ್ನು ಹೇಳ್ಬೇಕಂದ್ರೆ ಬೆಳಗಾವಿಯಿಂದ ಬರುವಾಗ ಬೆಳಿಗ್ಗೆ 9:25 ಇಲ್ಲಿ ಬರುತ್ತೆ. 9:27 ಇಲ್ಲಿಂದ ಹೊರಡುತ್ತೆ. ಇನ್ನು ಬೆಂಗಳೂರು ಸೈಡಿಂದ ಬರುವಾಗ 5:48 ಬರುತ್ತೆ. 5:50 ಇಲ್ಲಿಂದ ಹೊರಡುತ್ತೆ. ಅಂದ್ರೆ ಟೋಟಲ್ ಆಗಿ ನಿಮ್ಗೆ 2 ನಿಮಿಷ ಸ್ಟಾಪ್ ದಾವಣಗೆರೆ ರೈಲ್ವೆ ಸ್ಟೇಷನ್ ಒಳಗೆ ಸಿಗುತ್ತೆ. ಇವಾಗ ನೋಡ್ರಿ ಒಂದು ಸೈಡ್ ಲುಕ್ ಇಷ್ಟೊತ್ತನಾಗಿತ್ತು, ಹೊರಗೆ ಬಂದಿದ್ದಿಲ್ಲ. ಎಷ್ಟು ಮಸ್ತ್ ನಮ್ಮ ಟ್ರೈನ್ನ ಡೆಕೋರೇಟ್ ಮಾಡ್ಯಾರ ಅಂತಂದ ಫುಲ್ಲ ಮಾಲಿಗಿಲಿ ಎಲ್ಲ ಹಾಕಿ. ನೆಕ್ಸ್ಟ್ ಸ್ಟಾಪ್ ನಮ್ದು ಸೀದಾ ಇನ್ನ ಡೈರೆಕ್ಟ್ ಹಾವೇರಿ ರೀ. ಹಾವೇರಿ ಒಳಗೆ ಸಿಗೋಣಂತ. ಬರೀ ಪಟ್ನ ಒಳಗೆ ಹೋಗೋಣಂತ. ಆಟೋಮೆಟಿಕ್ ಡೋರ್ಸ್ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿನೂ ಭಾಳ ಜನ ಹತ್ಕೊಂಡ್ರು ನೋಡ್ರಿ. ಹೊರಗಡೆ ಜಾಗ ಬಿಟ್ಟು ಬಂದ್ಬಿಡೋ ಸರ್. ಹೊರಗಡೆ ಫುಲ್ ಸ್ಕೂಲ್ ಹುಡುಗರೆಲ್ಲ ಬಂದಾರ ನೋಡ್ರಿ. ಇಲ್ಲಿ ಮಸ್ತ್ ಅರೇಂಜ್ಮೆಂಟ್ ಮಾಡ್ಯಾರ. ಇಲ್ಲಿನೂ ಸ್ಪೀಡ್ ಡಿಸ್ಪ್ಲೇ ಆಗತ್ತೆ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಸ್ಟಾಪ್ 66 ಕಿಲೋಮೀಟರ್ ಆದ್ಮೇಲೆ ಟೈಮ್ ಕೂಡ ತೋರಿಸುತ್ತೆ. 101 ಸ್ಪೀಡ್ ಒಳಗೆ ನಾವೀಗ ಸದ್ಯಕ್ಕೆ ರನ್ ಆಗತ್ತೇವೆ. ದಾವಣಗೆರೆಯಿಂದ ಬೋರ್ಡ್ ಆದರಷ್ಟು ವೆಲ್ಕಮ್ ಮಾಡ್ಕೊಳ್ಳೋದು ನೋಡ್ರಿ. ಹಾಯ್ ಹಾಯ್ ಚೆನ್ನಾಗಿದೆ ಬ್ರೋ. ಇಲ್ಲ ನಮ್ಮ ಜೊತೆ ಕ್ರಾಸಿಂಗ್ ಆಗತ್ತೆ ಜನಸಾದದ್ದು ಎಕ್ಸ್ಪ್ರೆಸ್ ಹುಬ್ಬಳ್ಳಿಯಿಂದ KSR ಬೆಂಗಳೂರಿಗೆ ಹೋಗುವಂಥದ್ದು ಹರಿಹರದೊಳಗೆ.
ಕೆಲಸ ಮಾಡೋರು ಟ್ರಾವೆಲ್ ಮಾಡೋರು ಅವರಿಗೆಲ್ಲ ಒಳ್ಳೇದಾಗುತ್ತೆ. ಬೆಸ್ಟ್ ಆಪ್ಷನ್. ಹಿಂದಿ ಒಳಗೆ ಮಾತಾಡಿ, ಹಿಂದಿ ಒಳಗೆ. सारे भारतवासियों को मैं ये कहना चाहता हूँ कि मैंने इस रेलवे वंदे भारत रेलवे को संपर्क किया है. मैंने और भी जगहों पर ये मैं लगाऊंगा. आपका वोट हमें चाहिए. धन्यवाद. ಸಾಮಾನ್ಯ ಜನರ ಮನೆ ಮನೆಗೆ ಮುಟ್ಟುವಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಇದಕ್ಕೆ ನಮ್ಮ ಭಾರತೀಯ ರೈಲ್ವೆ ಕಡೆಯಿಂದ ಅನಂತ ಕೋಟಿ ಧನ್ಯವಾದಗಳು ಅರ್ಪಿಸ್ತೀವಿ. ನಮಸ್ಕಾರ. ಇಂಡಿಯನ್ ರೈಲ್ವೆಗೆ, ಸೌತ್ ವೆಸ್ಟರ್ನ್ ರೈಲ್ವೆಗೆ ರೋಸ್ ಕೋಟ ವೆಲ್ಕಮ್ ಮಾಡ್ಕೊಳ್ತಾರೆ ನೋಡ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವೀಟ್ ಗೆಸ್ಟರ ಹಾಂ, ಬೆಳಗಾಂ ಸ್ನ್ಯಾಕ್ಸ್ ಬಾಕ್ಸ್ ಕೊಟ್ಟಾರೆ. ಈ ಉಲ್ಟಾ ಹೆಚ್ಚಿದೆ. ಜಸ್ಟ್ ಇವಾಗ ಸ್ನ್ಯಾಕ್ ಬಾಕ್ಸ್ ಸರ್ವ್ ಮಾಡಿ ಹೋದ್ರೆ ನೋಡೋಣ ಅಂತ ಒಳಗೆ ಏನೇನೈತೆ ಅಂತಂದು. ಏನೇನೈತೆ ಅಂತ ನೋಡೋದಾದ್ರೆ ಇಲ್ಲೇ 2 ಮಿನಿ ಸಮೋಸ ಅದಾವೆ ರೀ. ಬಿಟ್ರೆ ಒಂದು ಮಿಕ್ಸ್ಚರ್ ಐತಿ, ಜೊತೆಗೆ ಇಲ್ಲೊಂದು ಪಕೋಡೋ ಟೈಪ್ ಏನೈತೆ ರೀ. ಮತ್ತು ಮೈಸೂರು ಪಾಕ್ ಕೊಟ್ಟಾರೆ. ನೋಡತ್ತೀರಿ ನೀವು, ಮೈಸೂರು ಪಾಕ್ ಐತಿ, ಜೊತೆಗೆ ಒಂದು ಫ್ರೂಟಿ ಐತಿ, ಜೊತೆಗೆ ಟಿಶ್ಯೂನು ಐತ್ರಿ, ಸಾಸ್ ಕೂಡ ಐತೆ ನೋಡ್ರಿ. ಇದೇನು ಪ್ಯಾಕೆಡ್ ಐಟಮ್ಸ್ ಎಷ್ಟು ರಿವ್ಯೂ ಮಾಡೋಕೆ ಏನಾರಲ್ಲ, ಬರ್ರಿ ಕಂಪ್ಲೀಟ್ ಮಾಡಿ ನಿಮ್ಗೆ ಸಿಗ್ತೇನಂತ. ದಯವಿಟ್ಟು ಎಚ್ಚರಿಕೆಯಿಂದ ಹಿಡಿಯಿರಿ. ಹಾವೇರಿ ನಿಯರ್ ಅದೇವ್ರಿ ನಾವೀಗ. ಜಗತ್ ಅಂತ ಭಾಗದಲ್ಲಿ ಬಾಗಿಲು ತೆರೆಯುತ್ತದೆ. ಸದ್ಯಕ್ಕೆ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತೆ ರೀ ಹಾವೇರಿ ರೈಲ್ವೆ ಸ್ಟೇಷನಿಗೆ. ಇನ್ನು ಹೇಳ್ಬೇಕಂದ್ರೆ ಟೈಮಿಂಗ್ ಬಗ್ಗೆ, ಬೆಳಗಾವಿಯಿಂದ ಬರುವಾಗ ಬೆಳಿಗ್ಗೆ ಇಲ್ಲಿ 8:35ಕ್ಕೆ ಬರುತ್ತೆ, 8:37ಕ್ಕೆ ಇಲ್ಲಿಂದ ಹೊರಡುತ್ತೆ. ಇನ್ನು ಬೆಂಗಳೂರು ಸೈಡಿಂದ ಬರುವಾಗ ಸಾಯಂಕಾಲ 6:48ಕ್ಕೆ ಬರುತ್ತೆ, 6:50ಕ್ಕೆ ಇಲ್ಲಿಂದ ಹೊರಡುತ್ತೆ. ಸೊ ಹಾಗಾಗಿ 2 ನಿಮಿಷ ಸ್ಟಾಪ್ ನಿಮ್ಗೆ ಹಾವೇರಿ ರೈಲ್ವೆ ಸ್ಟೇಷನ್ನಾಗ ಕೊಟ್ಟಾರ. ಇನ್ನು ಹೇಳ್ಬೇಕಂದ್ರೆ ರೀಸೆಂಟಾಗಿ ಧಾರವಾಡದಿಂದ ಬೆಂಗಳೂರು ಹೋಗುವಂಥ ವಂದೇ ಭಾರತ್ಗೂ ಕೊಟ್ಟಾರ. ಸೊ 2 ವಂದೇ ಭಾರತ್ ನಿಮ್ಗೆ ಸೇ ಆಗತ್ತವ ನೋಡ್ರಿ. ನೋಡತ್ತೀರಿ ನೀವು ಹಾವೇರಿ ರೈಲ್ವೆ ಸ್ಟೇಷನ್. ಇಲ್ಲೇನು ಹೆವಿ ಕ್ರೌಡ್ ಹತ್ತಾಗತ್ತೆ ನೋಡ್ರಿ. ಹೆವಿ ಜನ ಬೋರ್ಡ್ ಮಾಡಿದ್ರು ನೋಡ್ರಿ. ಇಲ್ಲಿಂದನು ನೋಡತ್ತೀರಿ ನೀವು. ಹಾಯ್ ಬ್ರೋ, ಹಾವೇರಿಯಿಂದ ಹತ್ತಿದ್ರ? ಇಲ್ಲ ಬ್ರೋ, ಇಲ್ಲಿ ದಾವಣಗೆರೆಯಿಂದ. ಡಿಪಾರ್ಟ್ ಅದೇ ನೋಡ್ರಿ ನಾವು ಹಾವೇರಿಯಿಂದ. ಕ್ರೇಜ್ ಮಾತ್ರ ಕಮ್ಮಿನ ಆಗೋದು ನೋಡ್ರಿ. ಡೈಲಿ ಇಲ್ಲೇ ಧಾರವಾಡ ಬೆಂಗಳೂರು ವಂದೇ ಭಾರತ್ ನೋಡ್ತಿರ್ತಾರೆ ಮಂದಿ, ಆದರೂ ಇವತ್ತು ಹೊಸ್ದಾಗಿ ಒಂದು ವಂದೇ ಭಾರತ್ ಬಂದಲ್ರಿ. ಸೊ ಹಾಗಾಗಿ ಧಾರವಾಡ ವಂದೇ ಭಾರತಕ್ಕೆ ಇನ್ನೂ ಸ್ವಲ್ಪ ದಿನ ಆಗಿಂದ, ಅಂದರೆ ರೀಸೆಂಟಾಗಿ ಕೊಟ್ಟಾರೆ ಇಲ್ಲಿ ಸ್ಟಾಪ್. ಬಟ್ ಈ ವಂದೇ ಭಾರತಕ್ಕೆ ಫಸ್ಟ್ ಫಿಕ್ಸ್ ಮಾಡಿಬಿಟ್ಟಾರ ನೋಡ್ರಿ. ಇಲ್ಲಿನೂ ಇವೆಂಟ್ ಆಗೈತೆ ನೋಡ್ರಿ, ಮಸ್ತ್ ನೋಡತ್ತೀರಿ. ಇವೆಲ್ಲ ಚೇರ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ ಎಷ್ಟು ಮಸ್ತ್ ಮಾಡ್ಯಾರ ಅಂತಂದು. ಓ, ಹೆವಿ ಜನ ಅದಾರ ಇಲ್ಲಿ.
ये बच्चे उतरेंगे ना यहाँ? ये सब उतरेगा वहाँ से चलेगा। पहले इनको उतारना है। ಅದೇ ಓಪನ್ ಆಗ್ತದಾ? ಮಿಡ್ಲ್ ಕ್ಲಾಸ್ ಸ್ವಲ್ಪ ದಿನ ಇನ್ಮೇಲೆ ಸದ್ಯಕ್ಕೆ ನಮ್ಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಇವಾಗ ಎಂಟರ್ ಆಗೈತ್ರಿ. ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಬಂದಿರುವಂಥ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ. ಇನ್ನು ಹೇಳ್ಬೇಕಂದ್ರೆ ಟೋಟಲ್ ಆಗಿ ಈಗ ಹುಬ್ಳಿಗೆ ನಾವು ಟೋಟಲ್ ಆಗಿ 3 ವಂದೇ ಭಾರತ್ ಸಿಕ್ಕಂಗೆ ನೋಡ್ರಿ. ಇನ್ನು ಹುಬ್ಳಿಗೆ ಒಂದು ಧಾರವಾಡ ಬೆಂಗಳೂರು ವಂದೇ ಭಾರತ್ ರೀ, ಒಂದು ಪುಣೆ ಹುಬ್ಬಳ್ಳಿ ವಂದೇ ಭಾರತ್ ರೀ, ಇನ್ನೊಂದು ಬೆಂಗಳೂರು ಬೆಳಗಾವಿ ವಂದೇ ಭಾರತ. ಇನ್ನು ಟೈಮಿಂಗ್ ಬಗ್ಗೆ ನೋಡ್ಬೇಕಂದ್ರೆ ಇದು ಬೆಳಿಗ್ಗೆ ಬೆಳಗಾವಿಯಿಂದ ಬರುವಾಗ 7:15 ಹುಬ್ಬಳ್ಳಿಗೆ ಬರುತ್ತೆ, 7:35 ಇಲ್ಲಿಂದ ಹೊರಡುತ್ತೆ. ಇನ್ನು ಬೆಂಗಳೂರು ಸೈಡಿಂದ ಬರುವಾಗ ರಾತ್ರಿ 8 ಗಂಟೆಗೆ ಇಲ್ಲಿ ಬರುತ್ತೆ, 8:05 ಇಲ್ಲಿಂದ ಹೊರಡುತ್ತೆ. ಇಲ್ಲಿ ಕೂಡ ಇವೆಂಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಯಾರಿ ಅಲ್ಲಿ ಮುಂದ್ಗಡೆ. ಡಿಪಾರ್ಟ್ ಆದ್ರೆ ನಾವು ಹುಬ್ಬಳ್ಳಿ ಜಂಕ್ಷನಿಂದ ಇದು ಹುಬ್ಬಳ್ಳಿ ಜಂಕ್ಷನ್ ಡಿಪಾರ್ಟ್. ನೆಕ್ಸ್ಟ್ ಸ್ಟಾಪ್ ನಮ್ದು ಡೈರೆಕ್ಟ್ ಧಾರವಾಡ ಒಳಗೈತಿ. ಎಷ್ಟು ಜನ ನಮ್ಮ ಹುಬ್ಬಳ್ಳಿ ಜಂಕ್ಷನ್ ಅಲ್ಲಿ ಈ ಟ್ರೈನ್ ರಿಸೀವ್ ಮಾಡುತ್ತೆ. ಹುಬ್ಬಳ್ಳಿ ಜಂಕ್ಷನ್ ಡಿಪಾರ್ಟ್ ಹೋಗಿ ಕಿतने लोग आए? ಇಲ್ಲಿ ಕೂಡ ಹೆವಿ ಜನ ಅದ ನೋಡ್ರಿ. ಬಲಭಾಗದಲ್ಲಿ ಇಲ್ಲಿ ಇದ್ದಾರೆ ಜನರು. ತೆರೆಯುತ್ತದೆ. ಸದ್ಯಕ್ಕೆ ನಮ್ಮ ಟ್ರೈನ್ ಇವಾಗ ನಮ್ಮ ಜಿಲ್ಲೆ ಆದಂಥ ಧಾರವಾಡ ರೈಲ್ವೆ ಸ್ಟೇಷನ್ ಕೂಡ ಎಂಟ್ರಿ ಆಗ್ಬಿಟ್ಟೈತ್ರಿ. ಇನ್ನು ಹೇಳ್ಬೇಕಂದ್ರೆ ಇಲ್ಲಿಂದ ನಿಮಗೆ ಬೆಂಗಳೂರಿಗೆ ಹೋಗಾಕ 2 ಟ್ರೈನ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಿಕ್ಕಂಗಾತ. ಇನ್ನು ಟೈಮಿಂಗ್ ಬಗ್ಗೆ ನೋಡೋದಾದ್ರೆ ಬೆಳಗಾವಿಯಿಂದ ಬರುವಾಗ 7:08 ಬೆಳಿಗ್ಗೆ ಇಲ್ಲಿ ಬರುತ್ತೆ, 7:10 ಇಲ್ಲಿಂದ ಹೊರಡುತ್ತೆ. ಇನ್ನು ಬೆಂಗಳೂರು ಸೈಡಿಂದ ಬರುವಾಗ ರಾತ್ರಿ 8:25 ಬರುತ್ತೆ, 8:27 ಇಲ್ಲಿಂದ ಹೊರಡುತ್ತೆ. ಅಂದ್ರೆ ಇಲ್ಲಿ ಕೂಡ ನಿಮಗೆ 2 ನಿಮಿಷ ಸ್ಟಾಪ್ ಧಾರವಾಡದೊಳಗೆ ಸಿಗುತ್ತೆ. ಬರೀನ ವಾಪಸ್ ಒಳಗೆ ಹೋಗ್ಬಿಡೋಣಂತ, ಭಾಳ ತನ ಹೊರಗೆ ಇರೋದು ಬೇಡ. ಪ್ಲಾಟ್ಫಾರ್ಮ್ ನಂಬರ್ 1 ಸೈಡನ್ನ ನಾವು ಬಂದಿದ್ವಿ ರೀ. ಈ ಕಡೆ ಪ್ಲಾಟ್ಫಾರ್ಮ್ ನಂಬರ್ 2 ಒಳಗೆ ಕೊಲ್ಲಾಪುರಿಂದ ತಿರುಪತಿಗೆ ಹೋಗುವಂಥ ಹರಿಪುರ ಎಕ್ಸ್ಪ್ರೆಸ್ ನಿಂತ ನೋಡ್ರಿ, ಲೈಟಾಗಿ ಕಾಣತ್ತೆ ನೋಡ್ರಿ ಇಲ್ಲಿ. ಬೆಳಗಾವಿ ಮೀಟ ರಾತ್ರಿಗೆ ಹೆಂಗೆ ಅನ್ಸುತ್ತೆ ನಿಮಗೆ ವಂದೇ ಭಾರತ್ ಎಕ್ಸ್ಪ್ರೆಸ್? ಚಲೋ ಅನ್ಸೈತಿ. ಫಸ್ಟ್ ಟೈಮ್ ಮಾತಾಡ್ತೀರಿ ನೀವು? ಫಸ್ಟ್ ಟೈಮ್ ಚಲೋ ಅನಿಸ್ತದೆ. ಮತ್ತೆ ಹೋಗಿ ಮುಂದೆ ಟ್ರಾವೆಲ್ ಮಾಡ್ತೀರಿ ಟ್ರೈನ್ ಒಳಗೆ? ಇನ್ನೊಮ್ಮೆ ನೋಡೋದು ಚಾನ್ಸ್ ಸಿಕ್ಕ ಭಾಳ ಚಲೋ ಐತ್ರಿ. ಫಸ್ಟ್ ಟೈಮ್ ಮಾತಾಡ್ತೀರಿ? ಎಸ್ ಚಲೋ ಅನಿಸ್ತಲ್ಲ? ಜರ್ನಿ ಮಾಡ್ಬೋದು ಇದ್ರೊಳಗೆ ನಿಮಗೆ? हाँ चलो अच्छी मुझे कन्नड़ मराठी नहीं आती. हिंदी में बोलिए, कैसा लगा वंदे भारत? बहुत अच्छा लगा. पहली बार आपको? या स्कूल की तरफ से आया, बहुत अच्छा लगा. बस ये गंदगी अच्छी नहीं लगी जो कि करके ऐसा करके नहीं जाना चाहिए था. बाकी बहुत सुंदर है, बहुत अच्छा है. न्यू एक्सपीरियंस हमारे लिए बहुत अच्छा है. क्या आप सबको हम बोलेंगे कि आइए. ಕಂಟಿನ್ಯೂ ಫುಲ್ ಕ್ಲೀನ್ ಮಾಡೇ ಮಾಡತ್ತಾರೆ. ಅವ್ರು ಹೆಂಗೆ ಕ್ಲೀನ್ ಮಾಡತ್ತಾರೆ ಹಂಗಾಗಿ ಮತ್ತು ನಮ್ಮ ಮಂದಿ ಹೊಲಸು ಮಾಡತ್ತಾರೆ. ಸೊ ಇದು ಆಗ್ಬಾರ್ದ್ರಿ. ಹಿಂದಿನ ಕ್ಲಿಪ್ ನೋಡಿದ್ರೆ ನಾವು ಹುಡುಗರು ಅದ ಹೇಳಿದ್ರಿ, ಪಾಪ ಅವ್ರು ಹುಡುಗರಿದ್ದಷ್ಟು ಬುದ್ಧಿ ನಮಗೆ ಇರ್ಬೇಕು. ಯಾಕಂದ್ರೆ ನಾವು ಫುಲ್ ಬೆಂಗಳೂರಿಂದ ನೋಡತ್ತೇವಲ್ರಿ, ಭಾಳ ಗಲೀಜು ಮಾಡತ್ತಾರೆ. ಅಲ್ಲೇ ಮ್ಯಾಗ್ಝಿನ್ ಇಡುವಲ್ಲಿ ಆ ಮೊಸರಿಂದ ಡಬ್ಬಿ ಕೊಟ್ಟಿದ್ದಲ್ರಿ, ಅದ್ರ ಬಾಕ್ಸ್ ಅದನ್ನೆಲ್ಲ ಇಟ್ಬಿಟ್ಟಿದ್ರೆ ಹಂಗಾಗಿ ಭಾಳ ಗಲೀಜು ಮಾಡತ್ಬಿಟ್ರೆ. ಇಂಥ ಒಳ್ಳೆ ಫೆಸಿಲಿಟಿ ನಮ್ಗೆ ಇಂಡಿಯನ್ ರೈಲ್ವೇಸ್ ಕೊಡತ್ತಂದ್ರೆ ನಾವು ಅದನ್ನು ಅಷ್ಟು ಚೆಂದಾಗಿ ನೋಡ್ಕೋಬೇಕು. ಹಾಗಾಗಿ ನಾವು ಎಷ್ಟು ಚಂದ ನೋಡ್ಕೊತೀವಿ ಅಷ್ಟೇ ಇನ್ನೂ ಒಳ್ಳೊಳ್ಳೆ ಫೆಸಿಲಿಟೀಸ್ ಅವ್ರು ನಮ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅಂಥದ್ದೆಲ್ಲ ಗಲೀಜು ಮಾಡೋದು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ.
ಡಿಪಾರ್ಟ್ ಆದ ನೋಡ್ರಿ ಅವ ಧಾರವಾಡ ರೈಲ್ವೆ ಸ್ಟೇಷನಿಂದ. ಊಟನ ಸರ್ವ್ ಮಾಡ್ಬಿಟ್ಟು ನೋಡ್ರಿ ಆಲ್ರೆಡಿ. ಡೈನಿಂಗ್ ಹಾಲ್ ಫುಲ್ ಸಾರ ಸೆಟಪ್ ನೋಡ್ರಿ ಹೆಂಗಾಗೈತಿ. ಓಪನ್ ಮಾಡಿ ನೋಡ್ರಿ. ಈಗ ಏನೇನೈತೆ ಅಂತ ನೋಡೋದಾದ್ರೆ ಈ ಕಡೆ ದಾಲ್ ಐತ್ರಿ, ಈ ಕಡೆ ಪನ್ನೀರ್ ಐತಿ, ಈ ಕಡೆ ಆಲೂ ಭಾಜಿ ಐತ್ರಿ. ಬಿಟ್ರೆ ಬೆಸ್ಟ್ ಏನು ಗೊತ್ತನ್ರಿ, ಧಾರವಾಡ ಡಿಪಾರ್ಟ್ ಆಗಿಂದ ಕೊಟ್ರೆ ಧಾರವಾಡ ಪೇಡ ಕೊಟ್ಬಿಟ್ಟಾರೆ. ಇದ್ರಿಗಿಂತ ಮಸ್ತ್ ಏನು ಬೇಕು ಹೇಳಿ ನಮ್ಗೆ. ಮಸ್ತ್ 2 ಚಪಾತಿನೂ ಕೊಟ್ಟಾರ, ಜೊತೆಗೆ ರೈಸೂ ಐತಿ. ನೋಡ್ರಿ ಭಾಳ ರೇರ್ ಹಿಂಗಾಗೋದ. ಎಲ್ಲರೂ ಕೂಡಿ ಮಸ್ತ್ ಊಟ ಮಾಡತ್ತೇವೆ. ಎಲ್ಲರೂ ಯೂಟ್ಯೂಬರ್ಸ್. ಪ್ರವೀಣ್ ಅನ್ನಾರ ಆ ಕಡೆ ಇಲ್ಲಿ ರುದ್ರ ಬೈ ಅದಾರ, ಇಲ್ಲಿ ನಮ್ಮ ಸೋನು ಬೈ ಅದಾರ, ಅಭಿಜಿತ್ ಬೈ ಅಲ್ಲೇ ಸುಹಾಸ್ ಬೈನೂ ಅದಾರ. ಅಭಿಜಿತ್ ಬೈ ಊಟ ಹೆಂಗೈತ್ರಿ? ಊಟ ಸಕ್ಕತ್ತೈತಲ್ಲ ನೋಡ್ರಿ. ಕ್ವಾಲಿಟಿ ಏನು ಕಾಂಪ್ರಮೈಸ್ ಅಲ್ಲ. ಬೆಳಗಾವಿ ಒಂದೇ ಭಾರತ. ಈಗ ಜಸ್ಟ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ರೆ ಟೇಸ್ಟ್ ಮಾತ್ರ ಮಸ್ತ್ ಐತಿ. ಇನ್ನು ಹೇಳ್ಬೇಕಂದ್ರೆ ನಿಮಗೆ ಇದು ಇನಾಗ್ರಲ್ ರನ್ ಒಳಗೆ ಇದು ಆಗತ್ತೆ ರೀ. ಕಮರ್ಷಿಯಲ್ ರನ್ ಒಳಗೆ ಸ್ವಲ್ಪ ಚೇಂಜ್ ಸಿಗತ್ತೆ ನಮ್ಗೆ. ಇದು ಸೇಮ್ ನಿಮ್ಗೆ ಸಿಗಂಗಿಲ್ಲ. ಬರೀ ಇದನ್ನು ಕಂಪ್ಲೀಟ್ ಮಾಡಿ ನಿಮ್ಗೆ ಸಿಗುತ್ತೆ. ನಾನು ಫೈನಲ್ ನಾವೀಗ ಬೆಳಗಾವಿ ನಿಯರ್ ಬಂದ್ಬಿಟ್ಟೇವ್ರಿ. ಸೊ ಹೋಗಿನ ಮುಂಚೆ ಒಮ್ಮೆ ರಿವ್ಯೂ ಕೇಳ್ಬಿಡೋಣ. ಜರ್ನಿ ಹೆಂಗಿತ್ತು ನಾವು? ಸೂಪರ್. ವಂದೇ ಭಾರತ್ ಟ್ರೈನಲ್ಲಿ ಪ್ರವಾಸ ಮಾಡಿದ್ದು ತುಂಬ ಆನಂದವಾಯಿತು. ಬೆಂಗಳೂರಿನಿಂದ ಬೆಳಗಾವಿಗೆ ಬಂದು ಈಗ ಕೆಲವು ಕ್ಷಣಗಳಲ್ಲಿ ತಲುಪ್ತೀರಿ. ಪ್ರವಾಸ ಅಂತೂ ಸುಖವಾಗಿತ್ತು, ಅತಿ ಚೆಂದ ಇತ್ತು. ಊಟನೂ ಸೂಪರ್ ಆಗಿತ್ತು, ಸೇವೆ ಚೆನ್ನಾಗಿದೆ. ಇಂಡಿಯನ್ ರೈಲ್ವೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬರೀ ಈಗ ನೆಕ್ಸ್ಟ್ ಸ್ಟಾಪ್ ನಮ್ದು ಡೈರೆಕ್ಟ್ ಬೆಳಗಾವಿ. ಇನ್ನು 3 ಕಿಲೋಮೀಟ್ರ್ ಅಷ್ಟೇ ಐತಿ. ಅಲ್ಲಿ ಹೋಗಿ ಸಿಗೋಣ. ವೆಲ್ಕಮ್ ಬೆಳಗಾವಿ. ಬೆಳಗಾವಿಗೆ ಸ್ವಾಗತ ನಿಮ್ಮೆಲ್ಲರಿಗೂ. ಸ್ವಾಗತ ಬೆಳಗಾವಿಗೆ ಸ್ವಾಗತ. ಬೆಳಗಾವಿ ಒಳಗೂ ಮಸ್ತ್ ಇವೆಂಟ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಯಾರ ನೋಡ್ರಿ. ಬರೀಗ ಒಂದು ಲಾಸ್ಟ್ ಟೈಮ್ ಫ್ರಂಟ್ ಲುಕ್ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡತ್ತೀರಿ ಫೈನಲಿ ನಮ್ಮ ಬೆಳಗಾವಿ ಬೆಂಗಳೂರು ಒಂದೇ ಭಾರತ್ ಎಕ್ಸ್ಪ್ರೆಸ್ ಬೆಳಗಾವಿಗೆ ಎಂಟರ್ ಆಗ್ಬಿಟ್ಟತ್ರಿ. ಅದಕ್ಕೆ ಭಾಳ ಮಸ್ತ್ ಇಲ್ಲಿ ಇವೆಂಟ್ ಎಲ್ಲ ಅರೇಂಜ್ ಮಾಡ್ಕೊಂಡು ನಮ್ಮ ಟ್ರೈನ್ನ ವೆಲ್ಕಮ್ ಮಾಡ್ಕೊಳತ್ತಾರ. ಆಲ್ಮೋಸ್ಟ್ ನಮ್ಮ ಬೆಳಗಾವಿ ಮಂದಿ ಎಲ್ಲಾನು ರೈಲ್ವೆ ಸ್ಟೇಷನ್ ಒಳಗೆ ನೋಡಕ್ಕೆ ಸಿಗತ್ತೆ ನೋಡ್ರಿ. ಅವತ್ತು ಫುಲ್ ಹೆವಿ ಅಂದ್ರೆ ಹೆವಿ ಕ್ರೌಡ್ ಇಲ್ಲಿ ಐತಿ. ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇವಾಗ ಬಂದು ತಲುಪೈತ್ರಿ. ಅದರ ಲಾಸ್ಟ್ ಸ್ಟಾಪ್ ಆದಂಥ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ. ಬೆಳಗಾವಿ ಮಂದಿದ ಭಾಳ ದಿನದ ಆಸೆ ಐತ್ರಿ ಬೆಂಗಳೂರಿಂದ ಬೆಳಗಾವಿಗೆ ಒಂದು ಡೈರೆಕ್ಟ್ ಒಂದೇ ಭಾರತ್ ಎಕ್ಸ್ಪ್ರೆಸ್ ಬೇಕಂತಂದು. ಫೈನಲಿ ಬೆಳಗಾವಿ ಒಳಗೆ ನೋಡತ್ತೀರಿ ಒಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು. ಇನ್ನು ಹೇಳ್ಬೇಕಂತಂದ್ರೆ ಅಲ್ಲಿ ಫುಲ್ ಮುಂದ್ಗಡೆ ಇವೆಂಟ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಮಸ್ತ್ ವೆಲ್ಕಮ್ನು ನಮ್ಮ ಟ್ರೈನಿಗೆ ಮಾಡ್ಕೊಂಡ್ರೆ. ಇವತ್ತು ಇನಾಗ್ರಲ್ ರನ್ ಇರೋದ್ರಿಂದ 8 ಗಂಟೆಗೆ ಅರೈವಲ್ ಟೈಮ್ ಇತ್ತು ಬೆಳಗಾವಿಗೆ. ಬಟ್ ಒಂದು 40 ಮಿನಿಟ್ಸ್ ನಾವು ಡಿಲೇ ಆಗಿ ಬಂದೆ. ಅಷ್ಟು ನಾರ್ಮಲ್ ಆಗತ್ತೆ. ಯಾಕಂದ್ರೆ ಎಲ್ಲ ಸ್ಟೇಷನ್ ಒಳಗೂ ಇವೆಂಟ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಮಸ್ತ್ ಫಂಕ್ಷನ್ಸ್ ಎಲ್ಲ ಇತ್ತಲ್ರಿ. ಸೊ ಹಂಗಾಗಿ ನಾವು 5 ನಿಮಿಷದಲ್ಲಿ 10 ನಿಮಿಷ 10 ನಿಮಿಷದಲ್ಲಿ 15 ನಿಮಿಷ ಹಿಂಗೆ ಜಾಸ್ತಿ ಟೈಮ್ ತರಬೇಕಾಗಿತ್ತು. ಸೊ ಇನ್ನು ಹೇಳ್ಬೇಕಂತಂದ್ರೆ ಬೆಂಗಳೂರಿಂದ ಬೆಳಗಾವಿ ಮಟ್ಟ ಟೋಟಲ್ 621 ಕಿಲೋಮೀಟರ್ ಕವರ್ ಮಾಡೋಕೆ ನಮ್ಮ ಒಂದೇ ಭಾರತ್ ಎಕ್ಸ್ಪ್ರೆಸ್ ತೊಗೊಂಡ್ರಿ 2 ತಾಸು 30 ನಿಮಿಷ ಜರ್ನಿ ಟೈಮ್. ಸೊ ನಿಮ್ಗೆ ಈ ಒಂದು ಒಂದೇ ಭಾರತ ಹೆಂಗೆ ಅನಿಸ್ತಂತಂದು ಕಮೆಂಟ್ ಒಳಗೆ ಹೇಳೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ಈ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡೋಣಂತ. ಸಿಗೋಣಂತ ಮತ್ತೊಂದು ಯಾವ್ದಾದ್ರು ಸ್ಪೆಷಲ್ ವಿಡಿಯೋ ಒಳಗೆ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೆ ಬಾಯ್. ಸಿಗೋಣಂತ ಮತ್ತೆ.